ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೆ ಬಹುಕೋಟಿ ಬಿಟ್ಕಾಯಿನ್ ಹಗರಣ ಸದ್ದು ಮಾಡ್ತಾ ಇದೆ. ಹ್ಯಾಕರ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಸೇರಿದಂತೆ ಮೂವರ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ ಇಡಿ ಅಧಿಕಾರಿಗಳಿಂದ ಮೂವರ ಅರೆಸ್ಟ್ ಅನ್ನ ಮಾಡಲಾಗಿದೆ. ಶ್ರೀಕಿ ಸಹಚರ ರಾಬಿನ್ ಖಂಡೇವಾಲ, ಸುನೀಶ್ ಹೆಗಡೆ ಮೂವರನ್ನ ಸದ್ಯ ಜಾರಿ ನಿರ್ದೇಶನಾಲಯ ವಶಕ್ಕೆ ಪಡೆದುಕೊಂಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಟ್ಕಾಯಿನ್ ಹಗರಣದ ಹಣ ಬೇರೆಡೆ ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಆ ಹಣವನ್ನ ಬೇರೆ ಕಡೆಯೂ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ಇದೆ. ಹಗರಣದಲ್ಲಿ ಮೂವರು ಪ್ರಭಾವಿಗಳು ಭಾಗಿಯಾಗಿದ್ದಾರೆ ಅನ್ನುವಂತಹ ವಿಚಾರ ಕೂಡ ತಿಳಿದು ಬಂದಿದೆ. ಹಾಗಾದ್ರೆ ಆ ಮೂವರು ಪ್ರಭಾವಿಗಳು ಯಾರು? ಇಲ್ಲಿಂದ ಈ ಹಣವನ್ನ ಎಲ್ಲಿಗೆ ಹೂಡಿಕೆ ಮಾಡಿದ್ರು? ವಿವಿಧ ಆಯಾಮಗಳಲ್ಲಿ ಇಡಿ ಅಧಿಕಾರಿಗಳಿಂದ ಇದೀಗ ಶೋಧ ಆಗುವಂತ ಕೆಲಸ ಆಗ್ತಾ ಇದೆ. ದಿಢೀರ್ ಬಂಧನದಿಂದ ಬಿಟ್ಕಾಯಿನ್ ಹಗರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮುಂಬರುವಂತಹ ದಿನಗಳಲ್ಲಿ ಹಾಗಾದ್ರೆ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗಲಿದೆಯಾ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ಒಟ್ಟಾರೆಯಾಗಿ ಬಹುಕೋಟಿ ಬಿಟ್ಕಾಯಿನ್ ಹಗರಣ ಇದೀಗ ಮತ್ತೆ ಸದ್ದು ಮಾಡ್ತಾ ಇದೆ. ರಾಬಿನ್ ಖಂಡೇವಾಲ ಮತ್ತು ಸುನೀಶ್ ಹೆಗಡೆ ಅವರ ಪಾತ್ರ ಇದೆ ಅನ್ನೋದು ಕೂಡ ತಿಳಿದು ಬಂದಿದೆ. ಅದರಲ್ಲೂ ಕೂಡ ಹಗರಣದ ಹಣವನ್ನ ಬೇರೆಡೆ ಹೂಡಿಕೆ ಮಾಡಲಾಗಿದೆ ಅನ್ನುವಂಥ ಶಂಕೆ ಇರೋದ್ರಿಂದ ಹಾಗಾದ್ರೆ ಎಲ್ಲಿ ಹೂಡಿಕೆ ಮಾಡಿದ್ರು ಆ ಒಂದು ಆಂಗಲ್ನಲ್ಲಿಯೂ ಕೂಡ ತನಿಖೆ ಮಾಡುವಂಥ ಕೆಲಸ ಮುಂದುವರಿತಾ ಇದೆ. ಇನ್ನೊಂದು ಕಡೆ ಆ ಮೂರು ಪ್ರಭಾವಿಗಳು ಯಾರು? ರಾಜಕೀಯ ಅಥವಾ ಬೇರೆ ರಂಗಕ್ಕೆ ಏನಾದರೂ ಸಂಬಂಧಪಟ್ಟವರ ಅನ್ನುವಂತಹ ಮಾಹಿತಿಯನ್ನ ಕೂಡ ಇದೀಗ ಕಲೆ ಹಾಕುವಂಥ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಡೀ ಅಧಿಕಾರಿಗಳು ಇದೀಗ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಈ ಬಂಧನದ ಹಿಂದೆ ಹಾಗಾದ್ರೆ ದೊಡ್ಡ ಮಟ್ಟದ ಹಣಕಾಸಿನ ಜಾಲ ಏನಾದರೂ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಪತ್ತೆ ಹಚ್ಚುವಂತಹ ಕೆಲಸ ಆಗ್ತಾ ಇದೆ.